ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪ. ರಾಜ್ಯ ಸರ್ಕಾರದ ಕೈ ಸೇರಿದ ಎಫ್ಎಸ್ಎಲ್ ರಿಪೋರ್ಟ್. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಧ್ವನಿ ಮಾದರಿ ಸಂಗ್ರಹ. ರಾಜ್ಯಪಾಲರ ಅಂಗಳ ತಲುಪಿದ ಪಾಕ್ ಪರ ಘೋಷಣೆ ಕದನ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ದೂರು. ರಿಪೋರ್ಟ್ನಲ್ಲಿರುವ ಅಂಶ ಬಹಿರಂಗಕ್ಕೆ ಆಗ್ರಹ. ಸರ್ಕಾರ ವಜಾಗೊಳಿಸಲು ಒತ್ತಾಯ. ರಾಜ್ಯ ಸರ್ಕಾರದ ಕೈ ಸೇರಿದ ಜಾತಿ ಗಣತಿ ಸಮೀಕ್ಷೆ ವರದಿ. ರಿಪೋರ್ಟ್ ವಿರುದ್ಧ ವೀರಶೈವ ಮಹಾಸಭಾ ಸಮರ. ಸಮೀಕ್ಷೆಯ ರಿಪೋರ್ಟ್ ತಿರಸ್ಕರಿಸುವಂತೆ ಮಹಾಸಭಾ ಆಗ್ರಹ. ಜಾತಿ ಗಣತಿ ವರದಿಗೆ ಬಿಜೆಪಿ ನಾಯಕರ ತೀವ್ರ ವಿರೋಧ. ವರದಿಯೇ ಸರಿಯಿಲ್ಲ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇದೊಂದು ಅವೈಜ್ಞಾನಿಕ ವರದಿ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಜಾತಿ ಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದಕ್ಕೆ ಸಂಭ್ರಮ. ವರದಿ ಸಲ್ಲಿಕೆ ಸ್ವಾಗತಿಸಿ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ. ಸಿಎಂ ಸಿದ್ದರಾಮಯ್ಯರ ಭಾವಚಿತ್ರ ಹಿಡಿದು ಕುಣಿದು ಕುಪ್ಪಳಿಸಿದ ವಿವಿಧ ಸಂಘಟನೆ ಕಾರ್ಯಕರ್ತರು. ಮಂಡ್ಯದಲ್ಲಿ ರಂಗೇರಿದ ಲೋಕಸಭಾ ಅಖಾಡ. ಸಕ್ಕರೆ ನಾಡಿನ ಕ್ಷೇತ್ರಾದ್ಯಂತ ಸಭೆ ಆಯೋಜನೆಗೆ ರೆಬಲ್ ಲೇಡಿ ಪ್ಲಾನ್. ಸಭೆ ಮೂಲಕ ಚುನಾವಣೆ ಪ್ರಚಾರ ನಡೆಸಲು ಮುಂದಾದ ಸಂಸದೆ ಸುಮಲತಾ. ಕುಮಾರಸ್ವಾಮಿಯಿಂದ ಬಿಜೆಪಿಗೆ ಏನೇನ್ ಕಾದಿದ್ಯೋ ಅವರ ಭಾವನನ್ನೇ ಅವರ ಪಕ್ಷದಲ್ಲಿ ನಿಲ್ಲಿಸೋದಕ್ಕೆ ಅವರಿಗೆ ಧೈರ್ಯ ಇಲ್ಲ. ಎಚ್ಡಿಕೆ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಮೊದಲ ಸಭೆ ಮುಕ್ತಾಯ. 150 ಕ್ಷೇತ್ರಗಳ ಟಿಕೆಟ್ ಘೋಷಣೆಯ ಬಗ್ಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಚರ್ಚೆ. ಇವತ್ತು ಅಥವಾ ನಾಳೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್. ಚಕ್ರವರ್ತಿ ಸೂಲಿಬೆಲೆ ಕಲಬುರಗಿ ಜಿಲ್ಲೆ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್. ನಿರ್ಬಂಧ ತೆರವುಗೊಳಿಸಿ ಹೈಕೋರ್ಟ್ ಆದೇಶ. ನಮೋ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಭದ್ರತೆ ಒದಗಿಸುವಂತೆ ಸೂಚನೆ. ಭಾರತದ ಆರ್ಥಿಕ ಬೆಳವಣಿಗೆಗೆ ಅಚ್ಚರಿಯ ವೇಗ. 2023-24ರ 3 ತ್ರೈಮಾಸಿಕದಲ್ಲಿ ಜಿಡಿಪಿ ಶೇಕಡ 8.4ಕ್ಕೆ ಏರಿಕೆ. ಇದು ಭಾರತೀಯ ಆರ್ಥಿಕತೆಯ ಶಕ್ತಿ ಎಂದ ಪ್ರಧಾನಿ ಮೋದಿ. ನಟ ರಾಜಕಾರಣಿ ಕೆ ಶಿವರಾಮ್ ನಿಧನ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ. ಸಂಜೆ ಮಾಜಿ ಐಎಎಸ್ ಅಧಿಕಾರಿಯ ಅಂತಿಮ ಸಂಸ್ಕಾರ. ಮತ್ತೆ ಬೀದಿಗೆ ಬಂದ ಗದಗದ ಪ್ರತಿಷ್ಠಿತ ಶಿವಾನಂದ ಮಠದ ಗುದ್ದಾಟ. ಅಭಿನವ ಶಿವಾನಂದ ಶ್ರೀ, ಕಿರಿಯ ಶ್ರೀ ಸದಾಶಿವಾನಂದ ಭಾರತಿ ನಡುವೆ ಹಗ್ಗಜಗ್ಗಾಟ. ಜಾತ್ರೆ ಉತ್ಸವಕ್ಕೂ ಉತ್ತರಾಧಿಕಾರಿ ಒಳ ಜಗಳದ ನಂಟು. ಕಡಲುಗಳ್ಳರಿಂದ ಮಲ್ಪೆ ಮೀನುಗಾರರ ಅಪಹರಣ. ಕೃಷ್ಣಾನಂದನ ಬೋಟ್ ಮೇಲೆ ಕಡಲುಗಳ್ಳರ ದಾಳಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಆಳ ಸಮುದ್ರದಲ್ಲಿ ಘಟನೆ. ಗದಗರ ಬೆಟಗೇರಿ ಬಡಾವಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಆಟೋ ಚಾಲಕನ ಸುಲಿಗೆ ಮಾಡಿದ್ದ 3 ಖದೀಮರು ಅಂದರ್. ಒಟ್ಟು 35 ಗ್ರಾಂ ತೂಕದ 1,40,000 ರೂಪಾಯಿ ಮೌಲ್ಯದ ಆಭರಣ ವಶ. ಹುಬ್ಬಳ್ಳಿಯ ಜನರಿಗೆ ಶಾಕ್ ನೀಡಿದ ಎಲ್&ಟಿ ಕಂಪನಿ. ಸಾವಿರಾರು ರೂಪಾಯಿ ನೀರಿನ ಬಿಲ್ ನೋಡಿ ಬೆಚ್ಚಿ ಬಿದ್ದ ನಿವಾಸಿಗಳು. ಪಾಲಿಕೆ ಆವರಣದಲ್ಲಿ ಬಿಲ್ ವಿರೋಧಿಸಿ ಪ್ರತಿಭಟನೆ. ಪ್ರಧಾನಿ ಮೋದಿ 2 ದಿನಗಳ ಕಾಲ ಪಶ್ಚಿಮ ಬಂಗಾಳ ಪ್ರವಾಸ. ದೀದಿ ನಾಡಿನಲ್ಲಿ ಲೋಕಸಭೆ ರಣಕಹಳೆ ಮೊಳಗಿಸಲಿರುವ ನಮೋ ಇವತ್ತು ಹೂಗ್ಲಿ ಜಿಲ್ಲೆಯ ಆರಂಬಾಗ್ಗೆ ಭೇಟಿ. ಡಿಆರ್ಡಿಒದಿಂದ ಇಂಟಿಗ್ರೇಟೆಡ್ ಕ್ಷಿಪಣಿ ಟೆಸ್ಟ್. ಒಡಿಶಾದ ಕರಾವಳಿಯ ಚಂಡೀಪುರದಲ್ಲಿ ಯಶಸ್ವಿ ಹಾರಾಟ. ವಿಮಾನಗಳು, ಡ್ರೋನ್, ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ. ಜೇಬಲ್ಲೇ ಮದ್ಯದ ಬಾಟಲಿ, ಕೈಯಲ್ಲಿ ಚಿಪ್ಸ್ ಪಾಕೆಟ್. ವಿದ್ಯಾರ್ಥಿಗಳ ಮುಂದೆ ಮದ್ಯ ಸೇವಿಸುತ್ತಾ ಶಿಕ್ಷಕನ ದುರ್ವರ್ತನೆ. ಛತ್ತೀಸ್ಗಢದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಭಾರತಕ್ಕೆ ಭೇಟಿ. ಮಹಾರಾಷ್ಟ್ರದ ಡಾಲಿ ಚಾಯ್ವಾಲಾ ಬಳಿ ಚಹಾ ಸವಿದ ಬಿಲೇನಿಯರ್. ವಿಶ್ವದ ಶ್ರೀಮಂತ ವ್ಯಕ್ತಿಯ ಕಂಡು ಚಾಯ್ವಾಲಾ ಖುಷ್.
ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ 8 ದಿನಗಳ ಕಾಲ ನಡೆಯೋ ಸಿನಿಮೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್, ಚಿತ್ರೋತ್ಸವದ ರಾಯಭಾರಿ ಡಾಲಿ ಧನಂಜಯ್ ಭಾಗಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ 3ನೇ ಪಂದ್ಯದಲ್ಲಿ ಮುಗ್ಗರಿಸಿದ ಆರ್ಸಿಬಿ. ಡೆಲ್ಲಿ ವಿರುದ್ಧ ಸ್ಮೃತಿ ಮಂದಾನ ಟೀಮ್ಗೆ ಸೋಲು. 194 ರನ್ಗಳ ಟಾರ್ಗೆಟ್ ಚೇಸ್ ಮಾಡಲಾಗದೆ ಸೋಲೊಪ್ಪಿದ ರಾಯಲ್ ಚಾಲೆಂಜರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.